ಖುದ್ದು ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ ಹೇಳಿಕೆಯ ಪ್ರಕಾರ ಅಕ್ಟೋಬರ್ ತಿಂಗಳ ಒಳಗೆ 2 ವಾರಗಳ ಅಂತರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಥವಾ ವಿಸ್ತರಣೆ ಆಗುತ್ತೆ. ಸುಮಾರು 12 ಸಚಿವರನ್ನು ಉಳಿಸ್ಕೊಂಡು, ಅದು ಡಿ ಕೆ ಶಿವಕುಮಾರ್ ಅವರಿಂದ ಹಿಡಿದು MB ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಪ್ರಿಯಾಂಕ್ ಖರ್ಗೆ ಸೇರಿದಂತೆ 12 ಮಂದಿಯನ್ನು ಉಳಿಸ್ಕೊಂಡು ಇನ್ನುಳಿದ 18 ಮಂದಿಗೆ ಒಂದು ಸರ್ಜರಿ ಆಗುವಂಥದ್ದು. ಇದರ ಜೊತೆಯಲ್ಲಿ ಒಂದು ಖಚಿತವಾಗಿ 5 ಜನಕ್ಕೆ ಈಗಾಗಲೇ ಮಿನಿಸ್ಟರ್ ಪೋಸ್ಟ್ ಸಿಗತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. 5 ಜನಕ್ಕೆ ಖಂಡಿತ ಅವರಿಗೆ ಕೋಕ್ ಕೊಡ್ತಾರೆ. ಆರಂಭದಿಂದ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೋಕ್ ಕೊಡ್ತಾರೆ. ಆ ಜಾಗಕ್ಕೆ ದಲಿತ ಮತ್ತು ಮಹಿಳಾ ಕೋಟದಡಿಯಲ್ಲಿ ಒಬ್ಬ ಶಾಸಕಿಗೆ ಅವಕಾಶ ಕಲ್ಪಿಸಿಕೊಡೋದು. ಎರಡನೇದು ಮಧು ಬಂಗಾರಪ್ಪ ಅವರಿಗೆ ಕೋಕ್ ಕೊಡುವಂಥದ್ದು. ಅವರ ಜಾಗಕ್ಕೆ ಅವರದ್ದೇ ಸಮುದಾಯದ, ಈಡಿಗ ಬಿಲ್ಲವ ಸಮುದಾಯದ ಒಬ್ಬ ನಾಯಕನನ್ನು ಸಚಿವನನ್ನಾಗಿ ಮಾಡೋದು. ಜೊತೆಯಲ್ಲಿ ಬೋಸ್ರಾಜ್ ಅವರನ್ನು ಇಳಿಸಿ ಅಲ್ಲಿಗೂ ಕೂಡ ಒಬ್ಬ ಹಿಂದುಳಿದ ಸಮಾಜದ ನಾಯಕನನ್ನು ತರುವಂಥದ್ದು ಒಂದು ಪ್ರಯತ್ನ ನಡೀತಿದೆ. ಈ ಲೆಕ್ಕಾಚಾರಕ್ಕೆ ಬಂದರೆ BK ಹರಿಪ್ರಸಾದ್ ಅವರು ಈ ಸಲ ಪ್ರಪ್ರಥಮ ಬಾರಿಗೆ ಎಲ್ರಿಗಿಂತ ಮುಂಚೆ ಒಬ್ಬ ಹಿರಿಯ ನಾಯಕರಾಗಿ, ಹಿಂದುಳಿದ ಸಮಾಜಕ್ಕೆ ಸೇರಿದವರಾಗಿ ಅವರಿಗೆ ಮಿನಿಸ್ಟರ್ ಪೋಸ್ಟ್ ಸಿಗತ್ತೆ. ಇವರಲ್ಲದೆ HC ಮಹದೇವಪ್ಪ ಅವರನ್ನು ಏನಾದರೂ ಕೋಕ್ ಕೊಡದೆ ಉಳಿಸ್ಕೊಂಡ್ರೆ ತನ್ವೀರ್ ಸೇಠ್ ಅವರಿಗೆ ಅವಕಾಶ ಸಿಗೋದಿಲ್ಲ. ಅದರ ಬದಲಾಗಿ ಸಲೀಂ ಅಹ್ಮದ್ ಅವರಿಗೆ ಅವಕಾಶ ಸಿಗುತ್ತೆ ಅಲ್ಪಸಂಖ್ಯಾತ ಕೋಟಾದ ಅಡಿಯಲ್ಲಿ. ಇವರಲ್ಲದೆ ಭೈರತಿ ಸುರೇಶ್ ಅವರನ್ನು ಉಳಿಸಿಕೊಳ್ಳುವಂತಹ ಸಾಧ್ಯತೆ ವಿರಳ. ಒಂದು ವೇಳೆ ಅವರನ್ನು ಕೈ ಬಿಟ್ಟರೆ ಆ ಜಾಗಕ್ಕೆ ಪುಟ್ಟರಂಗ ಶೆಟ್ಟರನ್ನು ಕರೆಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ರು 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ಅದು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲೇ ಹೇಳಿದರು, ನಾನು ಪುಟ್ಟರಂಗ ಶೆಟ್ಟರನ್ನ ಮಿನಿಸ್ಟರ್ ಮಾಡ್ತೀನಿ ಅಂತ. ಅದನ್ನು ಬಿಟ್ಟರೆ ನಾಗೇಂದ್ರ ಅವರ ಜಾಗಕ್ಕೆ ಒಂದು ವೇಳೆ ನಾಗೇಂದ್ರ ಅವರು ಬರೆದಿದ್ರೂ ಕೂಡ ಮತ್ತೊಮ್ಮೆ ಸಂಪುಟಕ್ಕೆ ಬರ್ತಾರೆ ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ರಾಜಣ್ಣ ಅವರ ಜಾಗಕ್ಕೆ ಚಳ್ಳಕೆರೆ ರಘುಮೂರ್ತಿ ಅವರನ್ನು ತರುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜಾಗಕ್ಕೆ, ಯಾಕಂದರೆ ಮುನಿಯಪ್ಪ ಅವ್ರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇರುತ್ತೆ, ಅವರ ಮಗಳಿಗೆ ಅವಕಾಶ ಕೊಡಬಹುದು, ಪಕ್ಷದ ಹೆಚ್ಚುವರಿ ಜವಾಬ್ದಾರಿಗಳನ್ನು ಮುನಿಯಪ್ಪ ಅವರು ಕೊಡಬಹುದು. ಈ ಕಾರಣಕ್ಕೋಸ್ಕರ ರೂಪಕಲಾ ಶಶಿಧರ್ ಅವರು ಕೂಡ ಈ ಸಲ ಮಹಿಳಾ ಕೋಟಾದಡಿ ಮತ್ತು ದಲಿತ ಕೋಟಾದಡಿ ಅವಕಾಶ ಸಿಗುತ್ತೆ. ಒಂದು ವೇಳೆ MC ಸುಧಾಕರ್ ಅವರನ್ನು ಕೂಡ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಕೋಕ್ ಕೊಟ್ಟರೆ ಅಲ್ಲಿಗೆ ಯುವ ನಾಯಕ ಪ್ರದೀಪ್ ಈಶ್ವರ್ ಅವರಿಗೂ ಕೂಡ ಅವಕಾಶ ಇದೆ ಅನ್ನುವಂತಹ ಸ್ಫೋಟಕ ವಿಚಾರ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಹೊಸದೊಂದು ಪ್ರಯೋಗಕ್ಕೆ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರು ಮುಂದಾಗಿರುವಂಥದ್ದು, ಅದು ಅಹಿಂದ ಪ್ರಯೋಗ. ಆ ಕಾರಣಕ್ಕೋಸ್ಕರನೇ ಅತಿ ಹೆಚ್ಚು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ದಲಿತ ಸಚಿವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳೋದು. ಯಾಕಂದರೆ 34 ಸಚಿವರ ಒಂದು ಇಂಟೇಕ್ ಇರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಬಂದರೂ ಕೂಡ 15% ತಗೋಬೇಕು. ಆ ಲೆಕ್ಕಕ್ಕೆ ಬಂದರೆ 12 ಜನರನ್ನು ಉಳಿಸಿದ್ರೆ ಇನ್ನು ಆಲ್ಮೋಸ್ಟ್ 18ರಿಂದ 20 ಅಥವಾ 18 ಸಚಿವರನ್ನು ತಗೋಬೇಕಾಗುತ್ತೆ. ಆದರೆ ಇಲ್ಲಿ ಎಷ್ಟು ಜನಕ್ಕೆ ಕೊಡ್ತಾರೋ ಗೊತ್ತಿಲ್ಲ. ಆದರೆ 5 ಜನಕ್ಕಂತೂ ಖಚಿತ, ಅದು BK ಹರಿಪ್ರಸಾದ್, ಜೊತೆಯಲ್ಲಿ ಪುಟ್ಟರಂಗ ಶೆಟ್ಟಿ, ಸಲೀಂ ಅಹಮದ್ ಮತ್ತು ರೂಪಕಲಾ ಶಶಿಧರ್ ಸೇರಿದಂತೆ ಚಳ್ಳಕೆರೆ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ಖಚಿತ ಎನ್ನಲಾಗ್ತಿದೆ. ಇವರನ್ನು ಬಿಟ್ಟರೆ ಮತ್ತಿನ್ಯಾರಿಗೆ ಅವಕಾಶ ಕೊಡಬೇಕು, ಯಾರಿಗೆ ಕೋಕ್ ಕೊಟ್ಟರೆ ಉತ್ತಮ? ಕಮೆಂಟ್ ಮಾಡಿ.